ಹಕ್ಕಿ ಜ್ವರ ದೃಢ ಬಳ್ಳಾರಿಯಲ್ಲಿ 1020 ಕೋಳಿಗಳನ್ನು ವಧೆ ಮಾಡಲಾಗಿದೆ ಅಂದ್ರೆ ಕೊಲ್ಲಲಾಗಿದೆ. ಬಳ್ಳಾರಿ ಸಂಡೂರು ಕುರೆಕೊಪ್ಪ ಗ್ರಾಮದ ಬಳಿ ಆಗಿರುವಂತಹ ಘಟನೆ. ಸರ್ಕಾರಿ ಕೋಳಿ ಫಾರ್ಮ್ನಲ್ಲಿರುವಂತಹ ಕೋಳಿಗಳನ್ನು ವಧೆ ಮಾಡಲಾಗಿದೆ. ಪಶುಸಂಗೋಪನಾ ಇಲಾಖೆ ವ್ಯಾಪ್ತಿಯಲ್ಲಿನ ಫಾರ್ಮ್ ಇದು. ಮೊದಲು 10 ಕೋಳಿಗಳು ಸಾವನ್ನಪ್ಪಿದ್ವು, ಬಳಿಕ ಸಂಖ್ಯೆ ಹೆಚ್ಚಳವಾಯಿತು. ಮೃತ ಕೋಳಿ ಮಾದರಿಗಳನ್ನು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಪಶುಸಂಗೋಪನಾ ಅಧಿಕಾರಿಗಳು ಲ್ಯಾಬ್ಗೆ ಕಳಿಸಿಕೊಟ್ಟಿದ್ರು. ಪ್ರಯೋಗಾಲಯದ ವರದಿಯನ್ನು ನೋಡಿ ಅಧಿಕಾರಿಗಳು ಆತಂಕಕ್ಕೀಡಾದರು. 2400 ಕೋಳಿಗಳಲ್ಲೂ ಕೂಡ ಹಕ್ಕಿ ಜ್ವರ ದೃಢಪಟ್ಟಿರುವುದು ಉಲ್ಲೇಖ ಆಗಿತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ವಿನಾಯಕ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ರಾಜ್ಯದಲ್ಲಿ ಈಗ ಹಕ್ಕಿ ಜ್ವರದ ಹಾವಳಿ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ಸುಮಾರು 2400 ಕೋಳಿಗಳು ಕೇವಲ ಒಂದು ವಾರದ ಅಂತರಲ್ಲಿ ಸಾವನ್ನಪ್ಪಿರುವುದು. ನಾವೀಗ ಆ ಕೋಳಿ ಫಾರ್ಮ್ ವ್ಯಾಪ್ತಿಯಲ್ಲಿದೆ, ಅಂದರೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಕೋಳಿ ಫಾರ್ಮ್ನ ಮುಂಭಾಗದಲ್ಲಿದೆ. ಅಂದರೆ ಇದೇ ಆ ಕೋಳಿ ಫಾರ್ಮ್ನಲ್ಲಿ ಸುಮಾರು 2400 ಕೋಳಿಗಳು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಅಂದರೆ ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾದ್ರೆ ಫೆಬ್ರವರಿ 21ನೇ ತಾರೀಕು ಆ ಕೋಳಿಗಳು ಸಾವನ್ನಪ್ತವೆ. ಅಂದರೆ ಕೇವಲ 5 ರಿಂದ 6 ಕೋಳಿಗಳು ಮಾತ್ರ ಸಾವನ್ನಪ್ತವೆ. ಆ ಸಂದರ್ಭದಲ್ಲಿ ಇದು ಸಹಜವಾಗಿ ಸಾವಾಗಿರ್ಬೋದು ಅಂತೇಳಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರಲ್ಲ. ಬರಬರ್ತ ದಿನಗಳಲ್ಲಿ ಆ ಕೋಳಿಗಳ ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಹೋದಾಗೆ ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಆತಂಕ ತಂದೊಡುತ್ತೆ. ಯಾಕಂತಂದ್ರೆ ಈಗಾಗಲೇ ಆ ಪಕ್ಕದ ಆಂಧ್ರ ಮತ್ತು ತೆಲಂಗಾಣದಿಂದ ಹಕ್ಕಿ ಜ್ವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕೋಳಿಗಳು ನಿರಂತರವಾಗಿ ಸಾವನ್ನಪ್ತಾ ಇದೆ ಕೂಡ ಸಾಕಷ್ಟು ವರದಿ ಕೂಡ ಬರ್ತಾ ಇದ್ವು. ಹೀಗಾಗಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಇಲ್ಲಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನೇರವಾಗಿ ಆ ಸತ್ತಿರ್ತಕ್ಕಂಥ ಕೋಳಿಯ ಮಾದರಿಗಳನ್ನು ಏನು ಮಧ್ಯಪ್ರದೇಶದ ಭೋಪಾಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟಿ ಅನಿಮಲ್ ಡಿಸೀಸ್ ಪ್ರಯೋಗಾಲಯಕ್ಕೆ ಕಳಿಸಿಕೊಡ್ತಾರೆ. ಕಳಿಸಿಕೊಂಡ ನಂತರ ಅಲ್ಲಿ ಆತಂಕಕಾರಿ ಆಗಿರ್ತಕ್ಕಂಥ ಮಾಹಿತಿ ಕೂಡ ಹೊರಬಂದಿರುವಂಥದ್ದು. ಅಂದರೆ ಸತ್ತಿರುವಂಥ ಕೋಳಿಗಳಲ್ಲಿ ಬಹುತೇಕ ಕೋಳಿಗಳಲ್ಲಿ ಹಕ್ಕಿ ಜ್ವರ ದೃಢ ಆಗಿರುವಂಥದ್ದು ಕಂಡು ಬರುತ್ತೆ. ಹೀಗಾಗಿ ಇರುವಂತಹ ಸುಮಾರು 1020ಕ್ಕೂ ಹೆಚ್ಚು ಕೋಳಿಗಳನ್ನು, ಜೀವಂತ ಕೋಳಿಗಳನ್ನು ಸಮಾಧಿ ಮಾಡ್ತಾರೆ. ಯಾಕಂತಂದರೆ ಆ ಕೋಳಿಗಳಲ್ಲಿ ಕೂಡ ಆ ಹಕ್ಕಿ ಜ್ವರ ಹರಡಿರುವ ಆತಂಕ ಇರುವಂತಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಅವುಗಳನ್ನು ಆ ಮಣ್ಣಲ್ಲಿ ಮುಚ್ಚಿ ಹಾಕುವಂಥ ಕೂಡ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾದ್ರೆ ಮುಂಜಾಗ್ರತವಾಗಿ ಪ್ರಾರಂಭದಲ್ಲೇ ಕೋಳಿಗಳು ಸಾವನ್ನಪ್ಪಿದಾಗ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನಾದರೂ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪಶುಸಂಗೋಪನಾ ಇಲಾಖೆ ಏನಾದರೂ ಪ್ರಯತ್ನ ಪಟ್ಟಿದ್ರೆ ಇಷ್ಟು ಪ್ರಮಾಣದಲ್ಲಿ ಅದು ಕೋಳಿಗಳ ಸಾವಾಗ್ತಿರಲ್ಲ ಮತ್ತು ಬಳ್ಳಾರಿ ಮತ್ತು ತೋರಣಗಲ್ ವ್ಯಾಪ್ತಿಯಲ್ಲಿ ಜನರಲ್ಲಿ ಕೂಡ ಆತಂಕ ಮನೆ ಮಾಡ್ತಿರಲ್ಲ. ಯಾಕಂತಂದರೆ ಈ ಪಶುಸಂಗೋಪನಾ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೋಳಿ ಫಾರ್ಮ್ನಿಂದ ಪಕ್ಕದ ತೋರಣಗಳಾಗಿರ್ಬೋದು, ಸಂಡೂರು ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅಂದ್ರೆ ಕೋಳಿ ಮಾಂಸವನ್ನು ಮಾರಾಟ ಮಾಡುವಂಥವ್ರು ಕೂಡ ಇಲ್ಲಿರ್ತಕ್ಕಂಥ ಕೋಳಿಗಳನ್ನು ಒಯ್ತಾ ಇದ್ರು. ಹೀಗಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈಗಾಗಲೇ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಈಗಾಗಲೇ ಕುರೆಕೊಪ್ಪ ವ್ಯಾಪ್ತಿಯಲ್ಲಿರ್ತಕ್ಕಂಥ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ಅಪಾಯಕಾರಿ ವಲಯ ಅಂತ ಕೂಡ ಈಗಾಗಲೇ ಗುರುತಿಸುವಂಥದ್ದು. ಜೊತೆಗೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಸಂಡೂರು ಆಗಿರ್ಬೋದು, ತೋರಣಗಲ್ ಆಗಿರ್ಬೋದು, ಈ ಒಂದು 5-6 ಗ್ರಾಮಗಳ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇನು ಗ್ರಾಮಗಳು ಬರ್ತವೆ ಅವೆಲ್ಲವೂ ಕೂಡ ಕಣ್ಗಾವಲಿನ ವಲಯ ಅಂತ ಕೂಡ ಈಗಾಗಲೇ ಗುರುತು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕ ಮೂಡಿರುವಂಥದ್ದು. ಜೊತೆಗೆ ಇಲ್ಲಿ DD ಪೌಡರ್ ಹಾಕಿರುವಂಥದ್ದು ಕೂಡ ಗಮನಿಸ್ಬೋದಾಗಿದೆ. ಅಂದರೆ ಪೌಡ್ರ್ ಹಾಕುವಂಥ ವ್ಯವಸ್ಥೆ ಕೂಡ ತಾವು ಗಮನಿಸ್ಬೋದಾಗಿದೆ. ಅಂದರೆ ಇದು ಯಾವ ರೀತಿ ಅಂತಂದರೆ ಸ್ಪ್ರೇಯನ್ನು ಮಾಡಿರ್ತಾರೆ ಆರಂಭದಲ್ಲಿ. ಅಂದರೆ ಈ ಇಲ್ಲಿರ್ತಕ್ಕಂಥ ಸೋಂಕು ಹರಡಬಾರ್ದು ನಿಟ್ಟಿನಲ್ಲಿ ಕೂಡ ಸ್ಪ್ರೇಯನ್ನು ಮಾಡಿರ್ತಾರೆ. ಸ್ಪ್ರೇ ನಂತರದಲ್ಲಿ ಇರತಕ್ಕಂಥ ಪುಡಿಯನ್ನು ಉಗುವಂಥ ಕೆಲಸ ಕೂಡ ಆಗಿರುವಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಜ್ವರ ಬೇರೆ ಕಡೆ ಹರಡಬಾರ್ದು ಮತ್ತು ಬೇರೆ ಬೇರೆ ರೀತಿಯ ಅದು ಕಾಯಿಲೆ ಬರಬಾರ್ದು ನಿಟ್ಟಿನಲ್ಲಿ ಕೂಡ ಅದಾಗಿರುವಂಥದ್ದು. ಜೊತೆಗೆ ಈಗ ಸಂಪೂರ್ಣವಾಗಿ ಕೋಳಿ ಫಾರ್ಮ್ನಲ್ಲಿ ಯಾವುದೇ ಕೋಳಿಗಳಿಲ್ಲ. ಜೊತೆಗೆ ಇಲ್ಲಿ ಕೆಲಸಗಾರರು ಕೂಡ ಇಲ್ಲದೆ ಇರುವಂಥದ್ದು ಕೂಡ ಗಮನಿಸಬೇಕಾಗಿದೆ. ಅಂದರೆ ಒಟ್ಟಾರೆ ಈಗೀಗ ಬಳ್ಳಾರಿಯ ತೋರಣಗಲ್ ಜಿಲ್ಲೆಯ ಸಂಡೂರು ತಾಲೂಕಿನ ಕುರೆಕೊಪ್ಪ ಗ್ರಾಮದಲ್ಲಿ ಸುಮಾರು 2400 ಕೋಳಿಗಳು ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಬಹುತೇಕ ಕೋಳಿಗಳಿಗೆ ಹಕ್ಕಿ ಜ್ವರ ದೃಢ ಆಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಆತಂಕ ಸೃಷ್ಟಿಸುವಂಥದ್ದು. ಈಗಾಗ ಜಿಲ್ಲಾಡಳಿತ ಮುಂದಿನ ಯಾವ ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತೆಯನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಸುತ್ತ, ವಿನಾಯಕ ಬಡಿಗ, TV9 ಬಳ್ಳಾರಿ.